ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ಗಂಗೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನಿನ್ನೆ ವಿಡಿಯೋನೇ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಆಗಿ ಮಾಡಿದ್ದೀನಿ. ನೋಡಿ, ಇವಾಗ ಗಂಗೆ ಪೂಜೆ ಅದೆಲ್ಲ ಮಾಡಿ ಎಡಿ ಅದನ್ನೆಲ್ಲ ಹಿಡಿತಾಯಿದ್ರು ಅವರು. ನಾನು ಇವಾಗ ಅಮ್ಮ ಮತ್ತು ಸ್ನಾನ ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ದೀಮಸ್ಕಾರ ಹಾಕಬೇಕು. ಸೂರಿಗೆ ಅದನ್ನೆಲ್ಲ ಸುತ್ತಾರೆ. ಕಂಟಿನ್ಯೂ ಆಗಿ ವಿಡಿಯೋ ಇದೆ. ಮತ್ತು ನಾಳೆ ಇದೆ ಭಾಗ 3 ಬರುತ್ತೆ. ಅದು ಡೋಣಿ ತುಂಬಿಸಿದ್ದು ಮತ್ತು ದೇವ್ರ ಗುಡ್ಡದಲ್ಲಿ ಏನೇನು ಮಾಡಿದರು ಅಂತ ಹೇಳಿಬಿಟ್ಟು ಇದೆ. ಇದನ್ನು ನೋಡಿಬಿಟ್ಟು ಅದನ್ನು ನೋಡಿ ಡೈಲಿ ಒಂದೊಂದು ವಿಡಿಯೋ ಬರುತ್ತೆ. ನಿನ್ನೆ ಹಾಕೋಕ್ಕಾಗಲಿಲ್ಲ, ನನಗೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹಾಕಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಎಲ್ಲರೂ ಗಂಗೆ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲರೂ ಸ್ನಾನ ಆಯಿತು. ನಾನು ಒಂದು ಸಾರಿ ನೀರು ನೋಡಿಬಿಟ್ಟು ನಾನು ಡ್ರೆಸ್ ಹಾಕ್ಕೊಂಡಿದ್ನಲ್ವ ಅದನ್ನು ಕಳೆದ್ಬಿಟ್ಟು ಹೊಸವು ಹಾಕ್ಕೋಬಾರ್ದು, ಅಲ್ಲಿ ದೀಮಸ್ಕಾರ ಹಾಕೋಕ್ಕೆ ಹಳೆ ಬಟ್ಟೆ ಹಾಕ್ಕೋಬೇಕು ಅಂದರು. ಹಾಗಾಗಿ ಒಂದು ಸಾರಿ ಸ್ನಾನ ಮಾಡಿ ಗಂಗೆ ಪೂಜೆ ಅದನ್ನೆಲ್ಲ ಮುಗಿಸ್ದೆ. ನೋಡಿ ಏನೇನು ಮಾಡ್ತಾಯಿದ್ದೀವಿ ಅಂತ ಹೇಳಿ. ಎಲ್ಲರೂ ಪೂಜೆ ಅದನ್ನೆಲ್ಲ ಮಾಡಿ ನಮಸ್ಕಾರ ಮಾಡಿದರು. ಅವರೆಲ್ಲ ಮಾಡಿದ ಮೇಲೆ ಇವಾಗ ಉಡಿ ತುಂಬಬೇಕಂತ ಹೇಳಿಬಿಟ್ಟು ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನೋಡಿ, 5 ಜನ ಮುತ್ತೈದೆಯರು ಕೂತ್ಕೊಂಡು, ಗಂಡು ಮಕ್ಕಳು ಆಯಿತು ಹೆಣ್ಮಕ್ಳು ಆಯಿತು, ಒಟ್ಟು ಮುತ್ತೈದೆಯರು ಇರಬೇಕು. ಆ ಥರ ಇವರು ದೇವ್ರು ಹೊರ್ತಿದ್ರಲ್ವ ಅವರನ್ನು ಕೂರಿಸ್ಬಿಟ್ಟು ಮತ್ತು ಹೆಣ್ಮಕ್ಳು ಸೇರಿ 5 ಮಂದಿಗೆ ಉಡಿ ತುಂಬಿ ಇವಾಗ 5 ಮಂದಿಗೆ ಉಡಿ ತುಂಬಿದ ಮೇಲೆ ಇವಾಗ ಸೂರಿಗೆ ಸುತ್ತಾರೆ. ನೋಡಿ, ಇವಾಗ ಯಾವ್ಯಾವ ಥರ ಎಲ್ಲ ಏನೇನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಪದ್ಧತಿ ಪ್ರಕಾರನೇ ತೋರಿಸಿದ್ದೀನಿ, ಯಾವುದೂ ಮಿಸ್ ಆಗಿಲ್ಲ. ಮತ್ತು ಇದು ನಾಳೆ ಜವಳ ತೆಗ್ಸಿದ್ದು ಮತ್ತು ನಮ್ಮ ಚಿನ್ನಿ ಡೋಣಿ ತುಂಬಿಸಿದ್ದು ಅವೆಲ್ಲನೂ ವಿಡಿಯೋ ಮತ್ತು ನಾಳೆ ಬರುತ್ತೆ. ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಈ ಥರ ಎಲ್ಲ ಮಾಡ್ತಾಯಿದ್ವಿ. ಕಂಕಣ ಅದೆಲ್ಲ ಕಟ್ಟಬೇಕು. ಇದು ಕಿಲಾಡಿ ಕುಕ್ಕಿಂಗ್ ಮಾಡ್ತಾರಲ್ವ, ಅಲ್ಲಿ ಇಲ್ಲದೆ ವಿಡಿಯೋ ನೋಡಿ, ಇದು ಇಲ್ಲೇ ಮಾಡ್ತಾರೆ ಅವರು. ಈ ಥರ ಹೊಳಿ ದಂಡೆಯಲ್ಲೇ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ವಾತಾವರಣ. ನಮಗಂತೂ ಬಿಟ್ಟು ಬರೋಕ್ಕೆ ಮನಸ್ಸು ಬರಲಿಲ್ಲ. ನೀರಲ್ಲಿ ಆಡಿದ್ದು ಆ ಥರ ಮಾಡಿದ್ವಿ. ಆಮೇಲೆ ಪೂಜೆ ಅದೊಂದಿತ್ತಲ್ವ, ಹಾಗಾಗಿ ಹೋಗಲೇಬೇಕು ಅಂತ ಹೇಳಿ ಪೂಜೆ ಮಾಡೋಕ್ಕೆ ಹೊರಟ್ವಿ. ನೋಡಿ ಏನೇನು ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಇಲ್ಲಿಂದ ಇವಾಗ ದೀಮಸ್ಕಾರ ಹಾಕ್ಕೊತ ಗುಡಿಗೆ ಹೋಗಬೇಕು. ನಾನು ಅಮ್ಮ ನಡ್ಕೊತಾನೆ ಹೋದ್ವಿ. ಎಲ್ಲರೂ ಗಾಡಿಯಲ್ಲಿ ಬಂದರು. ಮತ್ತು ನಮ್ಮ ಅಣ್ಣ ಅವರೆಲ್ಲ ನಡ್ಕೊತ ಹೋಗಿ ಅಲ್ಲಿ ಪೂಜೆ ಅದನ್ನೆಲ್ಲ ಮಾಡಿ ದೀಮಸ್ಕಾರ ಅದನ್ನೆಲ್ಲ ಹಾಕಿದ್ವಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಗಂಗೆ ಪೂಜೆ ಮಾಡೋ ಅಲ್ಲಿ ದೋಣಿ ತುಂಬಿಸ್ತಾ ಇದ್ದಾರೆ. ನೋಡಿ, ಸರ್ಗಿ ತಗಾರ ತುಂಬ್ಕೊಂಬೋರಿ ಹುಡಿ ತುಂಬ್ಕೊಂಬ ಇಲ್ಲದ ನೋಡು ಇನ್ನೊಂಥರ ಬೇಕಿತ್ತು. ನಾವು ನಾಲ್ಕ ಅಂದ್ರಲ್ಲ ಎರಡು ಚರಿ ಬೇಕಾಗಿತ್ತು. ಚರ್ಗಿನ ಹಾಕ್ತದ ಸುರ್ಗಿ ಮಾಡಕ್ಕೆ ಚರಿ ಬೇಕಲ್ಲ. ಗಂಗಾಕ ಹಾಕ್ಲೇನ ನೀರು ಗಂಗಾಕ ಸುರು ಬಿಡ್ರಿ ಅದ್ರಾಗ. ನೋಡಿ, ಇವಾಗ ಸೂರಿಗೆ ರೆಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ಗಂಗೆ ಪೂಜೆ ಎಲ್ಲ ಮುಗೀತು. ಇವಾಗ ಸೂರಿಗೆ ಅದನ್ನೆಲ್ಲ ಎರಿಬೇಕು. ಹಾಗೆ ಗಂಗೆ ಎತ್ಕೊಂಡು ಹೋಗಬೇಕಿತ್ತು. ಆದರೆ ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮತ್ತು ನಾನು ನಮ್ಮಮ್ಮ ಕೂಡ
ಇಬ್ಬರು ಧೀಮಸ್ಕರ ಆಗ್ತಾಯಿದ್ವಿ, ನಾನು ನಮ್ಮಮ್ಮ. ಆದರೆ ನಮ್ಮ ಅಕ್ಕ ಗಂಗೆ ಹೊರ್ತಾಯಿದ್ರು. ಆದರೆ ಸ್ವಲ್ಪ ಕಾರಣಾಂತರಗಳಿಂದ ಅವಳು ಹೊರಕ್ಕಾಗಲಿಲ್ಲ. ಹಾಗಾಗಿ ನಮ್ಮಣ್ಣ ಹೊತ್ಕೊಂಡ, ನಾನು ಅಮ್ಮ ಧೀಮಸ್ಕರ ಹಾಕಿದ್ವಿ. ನೋಡಿ, ಅದು ಎಲ್ಲ ಮದ್ವೆ ಮಾಡ್ತಾರಲ್ವ ಅದೇ ಥರನೇ ಮಾಡಬೇಕು. ನೋಡಿ ಇವಾಗ ಸುರ್ಗಿ ಎರಿತಾರೆ, ಯಾವ ಥರ ಎರಿತಾರೆ ಅಂತ ಹೇಳಿ. ದಾರದ್ರಿ ಇಲ್ಲಿ ಕೊಟ್ಟು ಹಿಂಗೆ ಸುಟ್ಕೊಂತ ಬರ್ರಿ. ದಾರ ಸುತ್ತಾರ ಕೊಡಪ್ಪ ಮೊದ್ಲ ನೀವು ಕೈಯ ದಾರದ್ರಿ ಇಲ್ಲಿ ಕೊಡೋದು. ದಾರದ್ರಿ ಇಲ್ಲಿ ಇಡ್ತಾರ್ರಿ ದಾರ ಗಟ್ಟ ಹಿಡ್ಕೊಯ ಮಗನ. ಬರಂಗಿಲ್ಲ ಅದಕ್ಕೆ $12.54 ಇಲ್ಲ, ಇದು ಸಾಕಿಷ್ಟ. ಗಾಡಿ ಹಚ್ಚಿನ ಮದುವೆಯಲ್ಲಿ ಇದೇ ಥರನೇ ಮಾಡ್ತಾರೆ. ಸೂರ್ಗಿ ಯಾವ ಥರ ಸುತ್ತಿ ಕುಂದ್ರಿಸಿ ಮಾಡ್ತಾರೋ ಇದರಲ್ಲಿ ಅದೇ ಥರನೇ ಸೂರ್ಗಿ ದಾರ ಬಡಿಯೋ ಹಾಗಿಲ್ಲ ಅಂತ ಹೇಳಿದರು. ಹಾಗೆ ಅರಿಶಿನ ಹಚ್ಚಿ ಮತ್ತು ಪಂಚದ್ದು ಇದ್ರ ಅಮೃತ ಮತ್ತು ಅವು ಎಲ್ಲ ಸಿಗುತ್ತಲ್ಲ ಅವನ್ನೆಲ್ಲ ಹಾಕಿಬಿಟ್ಟು ಅಭಿಷೇಕ ಮಾಡಿದರು. ಅಭಿಷೇಕ ಅದೆಲ್ಲ ಮಾಡಿಬಿಟ್ಟು ಇಲ್ಲಿಂದ ನಾವು ಗುಡಿವರೆಗೂ ಧೀಮಸ್ಕರ ಹಾಕ್ಕೊತ ಹೋಗ್ತೇವೆ. ಆಮೇಲೆ ಉಳಿದವರೆಲ್ಲ ಗಾಡಿಯಲ್ಲಿ ಬರ್ತಾರೆ. ಸ್ವಲ್ಪ ದೂರನೇ ಇತ್ತು ಅದು. ಹಾಗಾಗಿ ನಾನು ಅಮ್ಮ ಮತ್ತು ಅಣ್ಣ ನಡ್ಕೊತ ಹೋದ್ವಿ. ಎಲ್ಲರೂ ಉಳಿದವರು ಗಾಡಿಯಲ್ಲಿ ಹೋದರು. ಎಲ್ಲರದ್ದು ಸ್ನಾನ ಆಗಿತ್ತು. ಇವಾಗ ಇದನ್ನು ಮುಗಿಸ್ಕೊಂಡು ಹೋದರೆ ಅಲ್ಲಿ ದೇವ್ರ ಹೊರಸೋ ಕಾರ್ಯಕ್ರಮಕ್ಕೆ ತಯಾರಿ ಆಗ್ಬೋದು ಅಂತ ಹೇಳಿದರು. ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಬೇಗ ಬೇಗನೆ ಹೊರಟಿದ್ದೀವಿ. ನೋಡಿ ಇವಾಗ ಎಲ್ಲ ಮಾಡ್ತಾಯಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ ಅಂತ. ಅವೇ ಏಳು ಕೋಟಿ 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 ಏಳು ಕೋಟಿಗಳು ಚಾಂಗ್ಮಲು ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿಗಳು ಏಳು ಕೋಟಿ ಏಳು ಕೋಟಿ ಏಳು ಕೋಟಿಗಳು ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿಗಳು ಏಳು ಕೋಟಿ ಏಳು ಕೋಟಿ ಏಳು ಚಾಂಗ್ಮಲು
ದೇವ್ರ ಹೊರ್ಸೋಕ್ಕೆ ಇದು ಎಲ್ಲ ಮಾಡಲೇಬೇಕು. ಸುರ್ಗಿ ಎರೆದು ಮತ್ತು ಅರಿಶಿನ ಅದು ಎಲ್ಲ ಅಭಿಷೇಕ ಮಾಡ್ತಾರೆ. ಆಕಳು ಗೋಮಂತ್ರ ಮತ್ತು ಹಾಲು ಮತ್ತು ಜೇನುತುಪ್ಪ ಮತ್ತು 5 ಥರದ್ದು ಹಾಕಿಬಿಟ್ಟು ಅಭಿಷೇಕ ಮಾಡ್ತಾರೆ. ಇದರಲ್ಲಿ ಯಾರಾದರೂ ನಮ್ಮ ಮನೆಯಲ್ಲಿ ಗಂಡು ಮಕ್ಳು ಇದ್ದಿದ್ದರೆ ಅವರೇ ಮಾಡ್ತಾಯಿದ್ರು. ಗಂಡು ಮಕ್ಳು ಎಲ್ಲಾರ್ದಕ್ಕೆ ನಾನು ನಮ್ಮ ಅಕ್ಕ ಮಾಡ್ತಾಯಿದ್ವಿ. ಆದರೆ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ತೊಂದರೆ ಆಯಿತು. ನಮ್ಮ ಅಕ್ಕ ಬರೋಕ್ಕಾಗಲಿಲ್ಲ, ನಾನೇ ಓಡಾಡಬೇಕಾಯ್ತು. ಅಲ್ಲಿ ಎಲ್ಲ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು. ಟೆನ್ಷನ್ನಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಈ ಕಡೆ ಪೂಜೆಗೂ ನಾನೇ ಕೂತ್ಕೋಬೇಕಾಗಿತ್ತು, ಈ ಕಡೆ ಎಲ್ಲ ನಾನೇ ಮಾಡಬೇಕಾಗಿತ್ತು. ಅವರು ದೇವ್ರು ಹೊತ್ತಿದ್ರಲ್ವ, ಹಾಗಾಗಿ ಕಾಲು ಮುಟ್ಟೋದೇನು ಬೇಡ ಅಂತ ಹೇಳಿ ನಾನು ಅಮ್ಮ ಕಾಲಿಗೆ ನಾವೇ ಹಚ್ಕೊಂಡ್ವಿ ಅರಿಶಿನ. ಅವರು ಎಲ್ಲ ನೇಮ ಮಾಡಿದರು. ಮತ್ತು ಇದೇನು ಗೊತ್ತಿಲ್ಲ, ಮದುವೆ ಆದವ್ರ ಥರನೇ ಇದು ಎಲ್ಲನೂ ಮಾಡಬೇಕು. ಈ ಪದ್ಧತಿನ ಏನೂ ಬಿಡುವ ಹಾಗಿಲ್ವಲ್ಲ, ಎಲ್ಲ ಒಂದು ಸರಿ ಮಾಡೋದಿದು, ಪದೇ ಪದೇ ಮಾಡೋದಲ್ಲ, ಎಲ್ಲ ಶುದ್ಧವಾಗಿಯೇ ಆಗಬೇಕು. ಆದರೂ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಎಡವಟ್ಟು ಆಗೇ ಬಿಡ್ತು. ನಾವೆಂತ ಇದನ್ನು ಮಾಡಿದರೂ ಏನೂ ಇದು ಆಗಲಿಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ, ಬಂದೇ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ದೇವ್ರ ಮೇಲೇ ಇದನ್ನು ಮಾಡಿಕೊಂಡು ಇಲ್ಲ ನಡೆಯುತ್ತೆ ಮಾಡಿ ಅಂತ ಹೇಳಿದರು. ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀರು ನೋಡಿ ಅಲ್ಲಿ ಕೆಲಾಡಿ ಕುಕ್ಕಿಂಗ್ ಎಲ್ಲ ಅಡುಗೆ ಇಲ್ಲೇ ಮಾಡ್ತಾರೆ ಅವರು. ನನಗಂತೂ ತುಂಬಾ ಖುಷಿಯಾಯಿತು. ಈ ವರ್ಷ ಯಾರೂ ಇಲ್ವಲ್ಲ ಇನ್ನೂ ಈ ಕಡೆ. ನಾಳೆ ಮೈಲಾರ ಜಾತ್ರೆ ಅಂತ ಆಗುತ್ತೆ ಭಾರತುಣಿಯಲ್ಲಿ. ಅಲ್ಲ ಅಂತೂ ಯಪ್ಪ ನಮಗಂತೂ ಕಾಲಿಡಕ್ಕೆ ಬಿಡುವಿರಲ್ಲ, ಅಷ್ಟು ಗದ್ದಲ ಇರುತ್ತೆ ಅಲ್ಲಿ. ಆದರೂ ಅವಾಗ ತೋರಿಸ್ತೀನಿ ವಿಡಿಯೋನ ಯಾವ ಥರ ಇರುತ್ತೆ ಏನು ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಅರಿಶಿನದ್ದು ಅದೆಲ್ಲ ಮುಗಿದ್ಮೇಲೆ ನೀರು ಹಾಕ್ತಾರೆ. ನೀರು ಹಾಕಿದ ಮೇಲೆ ಸ್ನಾನ ಅದನ್ನು ಮಾಡಿಬಿಟ್ಟು ಇವಾಗ ನಾನು ಅಮ್ಮ ದೀಮಸ್ಕರ ಹಾಕ್ತೀವಿ. ನೋಡಿ ಇವಾಗ ನೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಅಣ್ಣನೇ ಮುಂದೆ ನಿಂತು ಎಲ್ಲ ಮಾಡಿದರು. ಗಂಗೆ ಪೂಜೆನೂ ಅವ್ರು ಹೊತ್ಕೊಂಡ್ರು. ನಾನು ಮತ್ತು ನಮ್ಮಮ್ಮ ದೀಮಸ್ಕರ ಹಾಕ್ಕೊತ ಹೋದ್ವಿ. ಅಕ್ಕ ಗಾಡಿಯಲ್ಲಿ ಹೋದರು. ತುಂಬಾ ಪದ್ಧತಿ ಪ್ರಕಾರನೇ ಮಾಡಿದ್ವಿ. ಇದನ್ನಂತೂ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಾಯಿತು. ನಮಗಂತೂ ಮೇಲಲಿಂಗೇಶ್ವರದ್ದು ದಯ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಎಲ್ಲ ಬಿಟ್ಟು ಇವಾಗ ಅಮ್ಮಗೆ ದೇವರನ್ನು ಹೊರಿಸ್ತಾ ಇದ್ದೀವಿ. ನೋಡಿ ಥಂಡಿಯಲ್ಲಿ ಅಂದರೆ ನಾನಂತೂ 2-3 ಸರಿನೂ ಆಯ್ತೇನೋ ಸ್ನಾನ ಇಲ್ಲಿ. ಒಂದು ಸಾರಿ ಹೋಗಿ ಹಾಗೆ ಈಜೊಡೆದು ಬಂದೆ. ಒಂದೊಂದು ಸಾರಿ ಹೋಗಿ ಮತ್ತು ಇಲ್ಲಿ ಒಂದು ಸಾರಿ ಆಯಿತು. ಮತ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಒಂದು ಸಾರಿ ಆಯಿತು. ನೋಡಿ ಇವಾಗ ಸ್ನಾನ ಮಾಡಿಸ್ತಾ ಇದ್ದಾರೆ ಎಲ್ಲರೂ. ತೊಳ್ಕೊಂಡು ತೊಂಬ ಡೌನ್ ಇತ್ತಾಗೈತ. ಅಲ್ಲ ಈ ಕಳಸಾನ ನೀವು ಹಿಡ್ಕರಿ ದಾರ ಅವ್ರೆ ಮುಟ್ಟಬಾರ್ದ್ರ ಅದೇ ಅದು ಅದ್ರಾಗ ಇರಲಿ ಅಣ್ಣ. ಎಲ್ಲಿ ದಾರ ಕಳಸ ಕುಡಿಯ ಹಿಡ್ಕ ನೀನಲ್ರಿ ಹೇಳ ನೀ ಇದನ್ನ ಫೋನ್ ಬಿಟ್ಟು ಹೋಗೋದನ್ನ ಇದನ್ನ